ಕರಾಗ್ರೆ ಹಾಂ ಕ್ರಂಚಸ್ಸು ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. 10 ಮಿನಿಟ್ಸ್ ಆಯ್ತಿಲ್ಲ ನೋಡಿ. ಒಂಚೂರು ಕಂದ ಸಿಯರ್ ಪ್ಲೀಸ್ ಸ್ವಲ್ಪ ಹಿಡ್ಕೊಬಿಟ್ಟೆ. ಇಲ್ಲಿ ಶುಭಾ ಕೈಯಲ್ಲಿ ಬ್ಲಡ್ ಹೋಗಿದೆ, ಹಬ್ಬ ಆಗಿದೆ ನೋಡು. ಅಮ್ಮ ಕೈ ಚಿನ್ನಿ, ಅಮ್ಮ ಕೈ ಹಬ್ಬ ಆಗಿದೆ ನೋಡು. ಇಲ್ಲಿ ಗಾಯ ಆಗಿದೆ. ಏನ್ರದು? ಯಾವ ವೆಜಿಟೇಬಲ್ದು? ಬೀಟ್ರೋಟ್. ಏನು? ಕೈ ಹಿಡಿ, ಹೇಳಿ ಏನು ಹೇಳಬೇಕು? ಎದ್ದೇಳಿ. ಕರಾಗ್ರೆ ಹಾಂ ಲಕ್ಷ್ಮಿ ಕರ ಮಧ್ಯೆ ಸರಸ್ವತಿ ಕರಾಮೂಲೆ ಸ್ಥಿತಿ ಗೌರಿ ಪ್ರಭಾತೆ ಕರದರ್ಶನಂ ಬೆನಕ ಏಕದಂತ ಪಾಣಿಪೀಠ ಮುತ್ತಿಯುಂಡೆ ಎಂತಿಯೊಪ್ಪುವ ಶ್ರೀ ಸಿದ್ಧಿವಿನಾಯಕ ದೇವರ ಪಾದಕ್ಕೆ 21 ನಮಸ್ಕಾರಗಳು. ಅಜ್ಜಯ್ಯ ಹಾಂ ಒಳ್ಳೇದು ಮಾಡಪ್ಪ. ಅಜ್ಜಯ್ಯ ಕಾಪಾಡಪ್ಪ. ಗುಡ್ ಮಾರ್ನಿಂಗ್. ಐ ಲವ್ ಯು. ಇವಾಗ ಎದ್ದೇಳಿ. ಕೊಟ್ಬಿಡ್ತಾರೆ ನಿಂಗೆ. ಮೇಡಮ್ ಅವ್ರನ್ನ ಎದ್ದು ಸ್ಕೂಲಿಗೂ ಕೂಡ ಕಳ್ಸಾಯಿತು. ನಂದು ಬ್ರೇಕ್ಫಾಸ್ಟ್ ಆಯಿತು. ನಂತರ ಇವಾಗ ಆನ್ಲೈನ್ ವರ್ಕೌಟ್ ಕ್ಲಾಸ್ ತಗೋಬೇಕು ಕ್ಲೈಂಟ್ಸಿಗೆ. ಕ್ರಂಚಸ್ ಹೇಳ್ಕೊಡ್ತಾ ಇದ್ದೆ. 10:30 to 11:10 11:20 ತನಕ ಕ್ಲಾಸಸ್ ಇರುತ್ತೆ. ಡೈಲಿ ತೊಗೊಬೇಕು, ವೀಕ್ಲಿ 5 days. ಆ್ಯಂಡ್ ಗುಡ್ ರಿಸಲ್ಟ್ ಕೂಡ ಬರ್ತಾ ಇದೆ. ನೀವು ಏನಾದ್ರು ವೆಯ್ಟ್ ಲಾಸ್ ಅಥವಾ ವೆಯ್ಟ್ ಗೇನ್, ಹಾರ್ಮೋನ್ ಇಂಬ್ಯಾಲೆನ್ಸ್, PCOD PCOS ಈ ಥರ ಪ್ರಾಬ್ಲಮಿಂದ ಡಯೆಟ್ ಎಲ್ಲ ಮಾಡಿ ಏನೋ ರಿಸಲ್ಟ್ ಬಂದಿಲ್ಲ ಅಂದರೆ ಪ್ಲೀಸ್ ಜಾಯ್ನ್ ಅವರ್ ಪ್ರೋಗ್ರಾಮ್. ನಿಮಗೆ ಖಂಡಿತ ರಿಸಲ್ಟ್ ಬಂದೇ ಬರುತ್ತೆ ಅಂತ ಹೇಳ್ತೀನಿ. ಸೊ ಇವಾಗ ಕ್ಲಾಸ್ ಮುಗಿಸ್ಕೊಂಡು ಸಂತೆ ಇದೆ, ಸಂತೆಗೆ ಹೋಗಿ ಫ್ರೂಟ್ಸ್ ಎಲ್ಲ ತರಬೇಕು. ಲಾಸ್ಟ್ ಟೈಮ್ ಫ್ರೂಟ್ಸ್ ತರೋದ್ರಲ್ಲಿ ಚೆನ್ನಾಗಿರಲಿಲ್ಲ. ಇವಾಗ ಇದು 100 ರೂಪೀಸ್ಗೆ 3 ಹಣ್ಣಂತೆ. ಸೊ 3 ಹಣ್ಣು ಸೆಲೆಕ್ಟ್ ಮಾಡಿಕೊಂಡು ಮನೆ ಕಡೆ ಹೊರಟೆ. ಫ್ರೂಟ್ಸ್ ಅನ್ನಷ್ಟು ರೆಡಿ ಇದೆ. ಜೊತೆಗೆ ಈ ಫ್ರೂಟ್ಸು ಫ್ರಿಜ್ಜಿಗಿಡಬೇಕು. ಆ್ಯಕ್ಚುಲಿ ಏನು ಗೊತ್ತಾ, 3 ಫ್ರೂಟ್ಸು ಅಂದರೆ 3 ಕಲ್ಲಂಗಡಿ ತೊಗೊಬಂದ್ವಿ 100 ರೂಪೀಸ್ಗೆ. ಲಾಸ್ಟ್ ವೀಕ್ ಸಂತೆಯಲ್ಲಿ 2 ತೊಗೊಬಂದ್ವಿ. 2ರಲ್ಲಿ 1 ಚೆನ್ನಾಗಿತ್ತು, 1 ಡಮ್ ಅದಿತ್ತು. ಅದಕ್ಕೆ 3 ಹಣ್ಣನ್ನು ಕಟ್ ಮಾಡಿಸಿ ತೊಗೊಬಂದ್ಬಿಟ್ಟಿದ್ದೀವಿ. ಅದನ್ನು ಫ್ರಿಜ್ಜಿಗಿಟ್ಟು ತಿನ್ನಬೇಕಷ್ಟೇ ಇವಾಗ. ಸೊ ಇವಾಗ ನಮ್ಮ ಫ್ರೂಟ್ಸ್ ರೆಡಿ ಇದೆ, ಬನ್ನಿ ತಿನ್ನುವ. ಕಾಲ್ ಬಂದು ಬರೋದು ಇನ್ನೊಂದು ಅವರು. ಅಷ್ಟರಲ್ಲಿ ಅಡುಗೆನೂ ರೆಡಿ ಮಾಡಬೇಕು. Please share all the details of including your feedback, anything, any other restaurant or ಹಣ್ಣು ಸೂಪರ್ ಆಗಿದೆ. ಏನಿವತ್ತು ಹ್ಯಾಪಿ ಹೋಳಿ ಡಾರ್ಲಿಂಗ್. ಹಾಂ ಬಂದೆ. ಓಕೆ ನೈಸ್. ಮಧ್ಯಾಹ್ನ ಊಟಕ್ಕಂತೂ ಅನ್ನ, ರಸಮ್, ಮೊಸರು, ಮಜ್ಜಿಗೆ ಎಲ್ಲ ರೆಡಿ ಇತ್ತು. ಆದರೆ ನಾನು ಬರೀ ಕಾಳಿನ ಪಲ್ಯ ಜೊತೆಗೆ ಸೊಪ್ಪು ತೊಗೊಂಡಿದ್ದೀನಿ. ಯಾಕಂತ ಗೊತ್ತಾಗಬೇಕಾ? ಮುಂದೆ ಹೇಳ್ತೀನಿ. ಲಿಟ್ರಲಿ 2 ಗಂಟೆಗೆ ಮಲಗಿದವಳು, ಇವಾಗ 5 ಗಂಟೆಗೆ ಎದ್ದಿದ್ದೀನಿ. 3 hours ಇದ್ದೆ. ಅಪ್ಪ
ಇವನ್ ನವೀನ್ ಬಂದು ಇಬ್ಬರು ನನ್ನ ಡಿಸ್ಟರ್ಬ್ ಮಾಡಿಲ್ಲ, ಬಂದು ಎದ್ದೇಳು ಅಂತ. ಅದು ಸೋಫಾ ಮೇಲೆ ಹಾಗೆ ಮಲ್ಕೊಬಿಟ್ಟಿದ್ದೀನಿ. ಇವಾಗ 5 ಗಂಟೆಗೆ ಬಾಂಧನ ಸ್ಕೂಲ್ ಕಳಿಸ್ಬೇಕು ಅಂದಾಗ ಎಷ್ಟಾಯಿತು, ಎಷ್ಟಾಗಿದ್ದು ಒಳ್ಳೇದಾಯ್ತು. ಯಾಕೆ ಹೇಳಿ, ಆಲ್ರೆಡಿ ಅವ್ರ ಗ್ರೂಪಲ್ಲಿ ಮೆಸೇಜ್ ಬಂದಿದೆ ಇವತ್ತು ಕ್ಲಾಸ್ ಇಲ್ಲ ಅಂತ. ಇಲ್ಲ ಅಂದರೆ ನಾನು ಮಲಗಿದ್ದೀನಿ, ಡಿಸ್ಟರ್ಬ್ ಮಾಡಬಾರ್ದು ಅಂದಿದ್ರೆ ಇಬ್ಬರು ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ವಾಪಸ್ ಬರ್ತಾಯಿದ್ರು. ಸೊ ಇವಾಗ ಟೈಮ್ ಆಗಿದೆ, ಕಾಫಿ ಕುಡಿಬೇಕು. ಮಧ್ಯಾಹ್ನ ಊಟನೂ ಮಾಡಿಲ್ಲ, ಹಂಗೆ ಮುಗಿದ್ದೀನಿ. ಊಟ ಯಾಕೆ ಮಾಡಿಲ್ಲ ಅಂದರೆ ಸ್ವೀಟ್ಸ್ ಇತ್ತು, ಸ್ವೀಟ್ಸ್ ತಿಂದ್ಬಿಟ್ಟೆ. ಆಮೇಲೆ ಊಟ ಮಾಡೋಣ ಅಂತ ಮಲ್ಕೊಂಡೆ, ಬಟ್ ಟೈಮ್ ಆಗೋಯ್ತು. ಈಗ ಕಾಫಿ ಕುಡಿದು ಆಲ್ರೆಡಿ ಬಾಂಧವ್ಗೆ ಹಾಲು ಇಟ್ಕೊಟ್ಟಿದ್ದಾರೆ, ಅದೇ ಪಾತ್ರೆಯಲ್ಲಿ ನಾವು ಕಾಫಿ ಮಾಡ್ಕೊಳ್ಳೋಣ. ಅದೇರೆ ಏನಿದೆ ಅಂತೀರಾ? ಕಾಫಿ ರೆಡಿ ಆಗಿದೆ. ಈವ್ನಿಂಗ್ ಕಾಫಿ ತೊಗೊಳ್ಳೇಬೇಕು. ಕಾಫಿ ಇಲ್ಲ ಟೀ, ಅದರಲ್ಲಿ ಏನಾದ್ರು ಒಂದು ತೊಗೊಂಡಿಲ್ಲ ಅಂದರೆ ನನ್ನ ಮನಸ್ಸು ಏನೋ ಮಿಸ್ ಮಾಡಿಕೊಂಡೆ, ನನ್ನ ಮೈಂಡು ಹಂಗೆ ಹೇಳ್ತಾ ಇರುತ್ತೆ. ಸೊ ಫೈನಲಿ ನಾವಿಂಗು ಕಾಫಿ ಮಾಡಿ, ನಾನು ಕಾಫಿ ತೊಗೊಂಡೆ. ಮೇಡಮ್ ಅವರು ನಾನು ಮುಂದೆ ಕ್ಯಾಮ್ರಾ ಇಟ್ಟಿದೆ 360 ಡಿಗ್ರಿದು, ಅದನ್ನು ರೀಲ್ಸ್ ರೊಟೇಷನ್ನು ಬಂದು ರೊಟೇಷನ್ ಮಾಡ್ತಾ ಇದ್ದಾಳೆ. ಹಾಗೆ ಹೀಗೆ ಆ ಕಡೆ ಬರ್ತಾಯಿದೆ, ನನ್ನ ಜೊತೆನೇ ಬರ್ತಾಯಿದೆ ಅಂತ ಅವಳಿಗೆ ಫುಲ್ ಖುಷಿ ಆಗೋಯ್ತು. ನಾವು ಇಬ್ಬರು ಕಾಫಿ ಜೊತೆ ನಾನು ಕಾಫಿ ಜೊತೆ ಬಿಸ್ಕೆಟ್ ತೊಗೊಂಡೆ, ನವೀನೇನು ಬಿಸ್ಕೆಟ್ ತೊಗೊಳ್ಳಿಲ್ಲ. ಪೀನಟ್ಸ್ ಆಗಿರೋದು ತೊಗೊಳ್ಳೋರು, ಬಟ್ ಕರೆಂಟ್ ಇರಲಿಲ್ಲ, ಆ ಪೀನಟ್ಸ್ನ ಹುರ್ಕೊಳ್ಳೋಕ್ಕೂ ಆಗಲಿಲ್ಲ. ಅದಾದಮೇಲೆ 3 ಜನನು ವಾಕ್ ಹೋದ್ವಿ. ನಾನು ನವೀನ್ ವಾಕ್ ಆಗುತ್ತೆ, ಬಾಂಧುದು ಸೈಕಲಿಂಗ್. ಹೆಂಗೂ ಅವಳಿಗೆ ಕ್ಲಾಸ್ ಇರಲಿಲ್ವಲ್ಲ, ಸೊ ಇದೊಂದು ಆ್ಯಕ್ಟಿವಿಟಿ ಆಗುತ್ತೆ ಅಂತ ಕರ್ಕೊಂಡು ಹೋದ್ವಿ. ಅವಳಲ್ಲೇ ಸ್ಟಾಪ್ ಆಗಿದ್ದಾಳೆ. ಇಲ್ಲ ನಾನು ಬರೋಲ್ಲ, ನಂಗೆ ಕಾಲ್ ನೋವ್ತಾ ಇದೆ ಅಂತ. ಅವರಪ್ಪ ಮಗಳು ಏನಾದರೂ ಮಾಡ್ಕೊಳ್ಳಿ ಅಂತ ನಾನು ಮುಂದೆ ಹೋದೆ. ನೋಡಿ ನನ್ನ ಮಗಳು ರೋಡ್ ನೋಡೋದಕ್ಕಿಂತ ಆ ಕಡೆ ಈ ಕಡೆ ಯಾರು ಬರ್ತಾರೆ ಅಂತ ನೋಡೋದೇ ಜಾಸ್ತಿ ಆಗಿದೆ. ಹಾಗೆ ಜುಟ್ಟು ಬೇಬಿ ಓಡ್ತು. ವಾಕ್ ಮುಗಿಸಿ ಬರಬೇಕಾದ್ರೆ ಶಟಲ್ ರಾಕೆಟ್ ಬಂದಿತ್ತು, ಅದನ್ನು ಇಸ್ಕೊಂಡು ಮನೆಗೆ ಹೊರಡಬೇಕು. ಅವ್ರಿಗೆ ಹೇಳಿದೆ, ನೀವೇನು ಮನೆ ಹತ್ರ ಬರಬೇಡಿ, ಕೊಡಿ ಇಲ್ಲೇ ನಾನೇ ಅಂತ. ಅಲ್ಲೇ ಲೈಕ್ ಬಾಂಧು ಸ್ಕೂಲ್ ಹತ್ರನೇ ಇಸ್ಕೊಂಡು ಮನೆಗೆ ಬಂದೆ. ಕಂದ ಬಿಟ್ಟು ಬಂದ್ರ ನನ್ನ? ಹಾಂ ಏನು ಏನು ಶಟಲ್ ಬ್ಯಾಟ್. ನೀನು ವಾಕ್ ಮುಗಿಸ್ಬಂದಾಯ್ತಲ್ಲ, ನಡೀರಿ ಎಳ್ನೀರು ಕುಡಿಯೋಣ ಅಂತ ಎಲ್ಲ ಎಳ್ನೀರು ಕುಡಿಯೋಕೆ ಹೋದ್ವಿ. ಎಳ್ನೀರು ನಂದು ನಾವಿಂದು ಚೆನ್ನಾಗಿತ್ತು, ಬಾಂಧದ್ದು ಸ್ವಲ್ಪ ಕಾಯಿ ಥರ ಹೋಗಿತ್ತು. ಬಟ್ ಅವಳು ಕಾಯಿನೇ ಜಾಸ್ತಿ ಇಷ್ಟಪಡೋದ್ರಿಂದ ಎಳ್ನೀರು ಕಡಿಮೆ ಕುಡಿತಾಳೆ, ಅವಳಿಗೆ ಸರಿ ಆಯಿತು. ಇದು ನನ್ನ ರಾತ್ರಿ ಊಟ. ಬಾಯ್ಲ್ಡ್ ಎಗ್ಗು ಜೊತೆಗೆ ಬೀಟ್ರೂಟ್ ಪಲ್ಯ ಹಾಗೆ ರೊಟ್ಟಿ. ಮೇಡಮ್ ಅವರು ಮೊಟ್ಟೆ ತಿಂತ ಕೂತಿದ್ದಾರೆ. ಇದಿಷ್ಟು ಬಟ್ಟೆ ಫೋಲ್ಡ್ ಆಗಿದೆ, ಸಾಕಾಯಿತು ಮಾತ್ರ. ಊಟ ಆಯಿತು, ವಾಕ್ ಹೋಗಲಿಲ್ಲ ಇವತ್ತು ಬಿಕಾಸ್ ಹುಣ್ಣಿಮೆ ಇತ್ತು. ಬಾಂಧವನೊಬ್ಬಳನ್ನೇ ಬಿಟ್ಟು ಹೋಗ್ಬೇಕು ಅಂದರೆ ನಮ್ಮಮ್ಮ ಬೈತಾರೆ, ಹುಣ್ಣಿಮೆ ದಿನ ವಾಕ್ ಮಾಡ್ತೀಯ ನೀನು ಬಾಂಧವನೊಬ್ಬಳನ್ನೇ ಬಿಟ್ಟು ಅಂತ. ಹಾಗಾಗಿ ಹೋಗಿಲ್ಲ. ಬಟ್ಟೆ ಫೋಲ್ಡ್ ಆಯಿತು. ಇವಾಗ ಹೋಗಿ ತಚ್ಚಿ ಮಾಡಬೇಕು. ತಚ್ಚಿ ಮಾಡೋಕ್ಕೆ ಫಸ್ಟು ನಿನ್ನೆದು ವೀಡಿಯೋ ಎಡಿಟ್ ಮಾಡಿದ್ದೀನಿ, ಅದನ್ನು ಅಪ್ಲೋಡ್ ಮಾಡಿಬಿಟ್ಟು ಆನಂತರ ಸ್ಲೀಪ್. ಸೊ ಮೇಡಮ್ಗೆ ಯಾಕೋ ಕೆಮ್ಮಾಗೋಗಿದೆ ಅಂತ ಇದ್ದಾರೆ. ಏನದು ನಾನು ಹಿಂಗೆ ಇಟ್ಕೊಂಡೆ. ಹಿಂಗೆ ಮಾಡ್ತೀನಿ. ಐ ಲವ್ ಯು. ಆಯ್ತು ಕಂದ. ನೀವು ಮಾಡಿಸ್ತೀರಾ? ಮಮ್ಮ ಟೀ ಶರ್ಟ್ ಮಮ್ಮ ಅದು. ನಮಗೇನು ಪ್ರಾಬ್ಲಮ್ ಅಂದರೆ ರೂಮ್ ಚಿಕ್ಕದು, ಅದಕ್ಕಾಗಿ ಬರೋದೆಲ್ಲ ಈ ರೂಮಲ್ಲೇ ಇಟ್ಕೊಬೇಕಾ. ಸೊ ನಂದು ಊಟ ಆಗಿದೆ, ಬಾಂಧವದು ಊಟ ಆಗಿದೆ. ಇವಾಗ ನವೀನಿಗೆ ರೊಟ್ಟಿ ಮಾಡಿಡಬೇಕು, ರಾಗಿ ರೊಟ್ಟಿ ಮಾಡಿ ಇಟ್ಟು ಮಲ್ಕೊಬೇಕು. ಅವ್ರು ಹೊರಗಡೆ ಹೋಗಿದ್ದಾರೆ. ಅವ್ರು ಬರೋ ತನಕ ವೆಯ್ಟ್ ಮಾಡೋಂಥ ಪೇಷನ್ಸ್ ನನಗಿಲ್ಲ, ಬಿಕಾಸ್ ನಾನು ಸ್ಲೀಪ್ ಮಾಡಲೇಬೇಕು. 6.5 ಅವರ್ ಅದು ಇದ್ದೆ ಕಂಪ್ಲೀಟ್ ಮಾಡ್ಕೊಬೇಕು. ಸೊ ರೊಟ್ಟಿ ಮಾಡಿ ಇಟ್ಟು ಕಚಿ ಮಾಡೋದೆ. ಬಂದೆ, ರೊಟ್ಟಿ ಮಾಡಿಬಿಡ್ತೀನಿ ಪಪ್ಪಾಗೆ ರೊಟ್ಟಿ ಮಾಡಿ ಬರ್ತೀನಿ. ಓಕೆ,
ಡೇ ಹೆಂಗೋಯ್ತು ಅನ್ನೋದು ಗೊತ್ತಿಲ್ಲ. ನಿದ್ದೆ ಮಾಡಿಬಿಟ್ಟು ನನಗೆ ಹೆಂಗೆ ಆಗ್ತಾಯಿದೆ ಅಂದರೆ ಹೇಳೋಕ್ಕಾಗಲ್ಲ. ನಿದ್ದೆ ಬರ್ತಾ ಇಲ್ಲ, ಬಟ್ ಇವಾಗ ಮಲ್ಕೊಳ್ಳೇಬೇಕು. ಮೇಡಮು ಮೋಟು ಪತ್ಲು ನೋಡ್ತಾ ಇದ್ದಾರೆ. ಅವರು ಮಲಗಿಸ್ಬೇಕು. ಇನ್ನು ನಾಳೆ ಬೆಳಿಗ್ಗೆ ಸ್ಕೂಲ್ ಇದೆ, ಸ್ಕೂಲಿಗೆ ಕಳಿಸ್ಬೇಕು. ರೊಟ್ಟಿ, ರಾಗಿ ರೊಟ್ಟಿ ಹಿಂಗೆಲ್ಲ ತಿನ್ನಲ್ಲ. ಇವಾಗ ನನ್ನಿಂದ ತಿನ್ನೋಕೆ ಅಭ್ಯಾಸ ಮಾಡ್ಕೊತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ಹೆಲ್ದಿನೂ ತಿನ್ನಬೇಕು. ನಾವು ಒಂದು ಮಾಡುವ 2 ರೊಟ್ಟಿ ಸಾಕು. ಬಿಕಾಸ್ ಅಲ್ಲೇ ಏನಾದ್ರು ತಿನ್ಕೊಬಂದಿರ್ತಾರೆ ಸ್ನ್ಯಾಕ್ಸ್ ಅದು ಇದು ಅಂತ. ತಿಂದರೆ ತಿಂತಾರೆ, ಬಿಡ್ತಾರೆ. ಇಲ್ಲ ಬೆಳಗ್ಗೆ ನಾನು ಅದೇ ತಿನ್ನಬೇಕು ಅನಿಸ್ಬಿಡುತ್ತೆ. ಒಂದು ಸಮ್ಟೈಮ್ಸ್ ಹಂಗೆ ಮಾಡ್ತಾರೆ. ಅಲ್ಲೇ ಏನಾದ್ರು ತಿನ್ಕೊಬಂದ್ಬಿಡ್ತಾರೆ, ಮಾಡಿರೋ ಫುಡ್ಡೆಲ್ಲ ಬೆಳಿಗ್ಗೆ ತಿನ್ನಂಗೆ ಮಾಡ್ತಾರೆ. ನಾನೊಬ್ಬಳೇ ಅಲ್ಲ, ಅವರು ಜೊತೆಗೆ ತಿನ್ನಬೇಕು. ಹಾಗೆ ಸ್ಟಾಪ್ ಡ್ರೀಮಿಂಗ್, ಸ್ಟಾರ್ಟ್ ಡೂಯಿಂಗ್ ನಮ್ಮ ಸ್ಲೋಗನ್ ಯಾವಾಗಲೂ ಅದೇ. ಕನಸು ಕಾಣ್ತಾ ಇದ್ದರೆ ಏನೂ ಆಗೋಲ್ಲ. ಕೆಲಸ ಮಾಡೋಕ್ಕೆ ಶುರು ಮಾಡ್ತು ಅಂತಂದರೆ ಖಂಡಿತ ಆಗುತ್ತೆ. ಈವನ್ ವೆಯ್ಟ್ ಲಾಸಲ್ಲೂ ಅಷ್ಟೇ. ನಾನು ವೆಯ್ಟ್ ಲಾಸ್ ಆಗಬೇಕು ಅನ್ನೋದಲ್ಲ, ಆಗೋಕ್ಕೆ ಏನಾದ್ರು ಟ್ರೈ ಮಾಡಿದ್ರೆ ಮಾತ್ರ ವೆಯ್ಟ್ ಲಾಸ್ ಆಗೋದು. ಸೊ ಇವಾಗ ನಾವು ಸ್ವಲ್ಪ ಪುಟ್ ಆನ್ ಆಗ್ತಾಯಿದ್ದೀವಿ, ವೆಯ್ಟು ರಿಡ್ಯೂಸ್ ಮಾಡಬೇಕು. ಸೊ ನೋಡಿದ್ರಲ್ಲ, ಸರಿ ರಾಕೆಟ್ ಬಂದೈತೆ, ಶಟಲ್ ಸೇರ್ಕೊಬೇಕು ಅಂತ. ಸೊ ರೊಟ್ಟಿ ರೆಡಿ ಆಗ್ತದೆ. ರೊಟ್ಟಿ ರೆಡಿ ಆದಮೇಲೆ ಹೋಗಿ ತಚ್ಚಿ ಮಾಡಬೇಕು. 2 ಮಿನಿಟ್ಸ್ ವೆಯ್ಟ್ ಮಾಡಿದರೆ ಸರಿ ಆಗ್ತಾಯಿತ್ತು. ಇವಾಗ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ ಊಟ ಬೇಡ ಅಂತ. ನಾನು ಆಲ್ರೆಡಿ ರೊಟ್ಟಿ ಮಾಡಿಬಿಟ್ಟಿದ್ದೆ, ಬಟ್ ಏನು ಮಾಡೋಕ್ಕಾಗಲ್ಲ. ಬೆಳಗ್ಗೆಗೆ ಇದೇ ರಾಗಿ ರೊಟ್ಟಿ ತಿನ್ನಿಸ್ತೀನಿ ಅವರಿಗೆ ಅಷ್ಟೇ. ನ್ಯಾಯ ಅಂದರೆ ನ್ಯಾಯ, ದಿವ್ಯ ನ್ಯಾಯ. ನಾವು ರಾಗಿ ರೊಟ್ಟಿ ತಿಂದೀವಿ, ಬೆಳಗ್ಗೆ ನಾವೇನು ರಾಗಿ ರೊಟ್ಟಿ ತಿನ್ನಲೇಬೇಕು ಅಷ್ಟೇ. ಇವಾಗ ನಿದ್ದೆ ಮಾಡುವ ಟೈಮ್ ಆಗಿದೆ. ಎಸ್, ಟೈಮ್ ಆಯಿತು. ಇನ್ನೇನು 10 o'clock ನಮ್ಮ ನಿದ್ದೆ ಟೈಮು. ಅಷ್ಟರಲ್ಲಿ ಪಾತ್ರೆ ತೊಳೆದು ಮಂಕೊಳ್ಳೋದು ಅಷ್ಟು ಇವಾಗ ಕೆಲಸ. ಬೈ ಬೈ, ಗುಡ್ ನೈಟ್.